ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಟು ಮೂವೀಸ್ ವ್ಲಾಗ್. ಈ ದಿನ ನಾನು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಮಗನ್ನ ಸ್ಕೂಲಿಗೆ ಕಳಿಸಾಯಿತು. ಈಗ ಆಲ್ರೆಡಿ 10 o'clock ಆಗಿದೆ. ನಾವಿವತ್ತು BMRಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಇವತ್ತು ನಾವು ಮೂವಿ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಯಾವ ಮೂವಿ ಗೊತ್ತಾ? ಲವ್ಲಿ. ಈ ಲವ್ಲಿ ಮೂವಿ ನೋಡೋಣ ಅಂತ ನಾನು ನನ್ನ ಹಸ್ಬೆಂಡ್ ಇಬ್ಬರು ಹೊರಟಿದ್ದೀವಿ. ನನ್ನ ಮಗ ಸ್ಕೂಲ್ಗೆ ಹೋಗಿದ್ದಾನೆ. ಅವ್ನು ಬಂದಮೇಲೆ ಹೊರಡ್ಬೋದಿತ್ತು, ಆದರೆ ಅವ್ನು ನೋಡೋ ಅಂಥ ಮೂವಿ ಅಲ್ಲ. ಅವ್ನು ನೋಡೋ ಅಂಥ ಯಾವುದೇ ಮೂವಿಗಾದ್ರೂ ನಾವು ಅವನು ಕೂಡ ಜೊತೆ ಕರ್ಕೊಂಡು ಹೋಗ್ತಾ ಇದ್ವಿ. ಬಟ್ ಈಗ ಅವನಿಗೆ ಇವತ್ತು ಕಾಂಪಿಟೇಷನ್ ಬೇರೆ ಇತ್ತು. ಸೊ ಅವನು ಸ್ಕೂಲಲ್ಲಿ ಅಟೆಂಡ್ ಮಾಡಲಿ ಅಂತ ಹೇಳಿ ಅವ್ನು ನೋಡೋ ಅಂಥ ಮೂವಿನೂ ಅಲ್ವಾ ಇದು. ಹಾಗಾಗಿ ನಾವಿಬ್ಬರೇ ಹೊರಟಿದ್ದೀವಿ. ಸೊ BMRಲ್ಲಿರುವ DRC ಸಿನಿಮಾ ಹೇಗಿದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಗುಡ್ ಮಾರ್ನಿಂಗ್ ಹೇಳಿ. ಗುಡ್ ಮಾರ್ನಿಂಗ್. ಹೊರಟಿದ್ದೀವಿ ಇವಾಗ. ಇನ್ನೊಂದು 10 minutes ಅಷ್ಟೇ ಸ್ಟಾರ್ಟ್ ಆಗೋಕ್ಕೆ. ಸ್ವಲ್ಪ ಲೇಟ್ ಆಗೋಯ್ತು ಹೊರಡೋಷ್ಟರಲ್ಲಿ. ಅಂದರೆ ನಾವು ನೈಟ್ ಪ್ಲ್ಯಾನ್ ಮಾಡಿರಲಿಲ್ಲ ಹೋಗೋಣ ಅಂತ, ಮಾರ್ನಿಂಗ್ ಹೋಗೋಣ ಅಂತ ಹೇಳಿದ್ರು. ಹಂಗಾಗಿ ಸ್ವಲ್ಪ ಲೇಟ್ ಆಗೋಯ್ತು. ಹೋಗೋಣ, ನೋಡೋಣ ಅಷ್ಟೇ. ಔಟಲ್ಲಿ ನನ್ನ ಮಗ ಬರೋಷ್ಟರಲ್ಲಿ ಮನೆಗೆ ಬಂದಿರ್ಬೇಕು ನಾವು. ಇನ್ನೂ ಒಂದು ಸ್ವಲ್ಪ ಕೆಲಸಗಳಿತ್ತು, ನೋಡೋಣ. ಆದರೆ ಮಾಡ್ಕೋತೀವಿ, ಇಲ್ಲ ಅಂತಂದರೆ ಬಂದ್ಬಿಡ್ತೀವಿ ಅಷ್ಟೇ. ಈಗ ನಾವು ಜಯಲಕ್ಷ್ಮೀಪುರಮಲ್ಲಿರುವ BMRಗೆ ಬಂದಿದ್ದೀವಿ. ಇಲ್ಲಿ ಕಾರ್ ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಿ ನೆಕ್ಸ್ಟ್ ನಾವು DRC ಸಿನಿಮಾದ ಹತ್ರ ಹೋಗ್ತೀವಿ. ಇಲ್ಲಿ ಕಾರ್ ಪಾರ್ಕಿಂಗ್ ಬಿಲ್ಡಿಂಗ್ನ ಬೇಸ್ಮೆಂಟಲ್ಲಿ ಇದೆ. ಸೊ ನೀವು ಅಲ್ಲಿ ಹೋಗಿ ಕಾರ್ನ ಪಾರ್ಕ್ ಮಾಡಬೇಕಾಗತ್ತೆ. ಇಲ್ಲಿ ವೆಹಿಕಲ್ ಪಾರ್ಕ್ ಮಾಡೋದಕ್ಕೆ ಅದರದೇ ಆದ ಚಾರ್ಜಸ್ ಇರುತ್ತೆ. ನಾವು ಕಾರ್ಗೆ 3 hours 40 rupeesನ ಪೇ ಮಾಡಿದ್ವಿ. ಅದರ ಮೇಲೇನೂ ಕೂಡ ನಾವು ಇಲ್ಲಿ ವೆಹಿಕಲ್ನ ಪಾರ್ಕ್ ಮಾಡೋದಿದ್ರೆ ಪರ್ ಹವರ್ 10 rupeesನ ನಾವು ಪೇ ಮಾಡಬೇಕಾಗತ್ತೆ. ಆಲ್ರೆಡಿ ತುಂಬಾ ಲೇಟ್ ಆಗಿದ್ದರಿಂದ ಜಸ್ಟ್ ಇನ್ನು 5 minutes ಅಷ್ಟೇ ನಮಗೆ ಉಳಿದಿದ್ದು ಟೈಮು. ಹಾಗಾಗಿ ನಾವು ಮಾಲಿಂದ ಹೋಗಲಿಲ್ಲ, ಡೈರೆಕ್ಟಾಗಿ 3rd ಫ್ಲೋರಲ್ಲಿರುವ DRC ಸಿನಿಮಾಗೆ ಲಿಫ್ಟಿಂದ ಹೋದ್ವಿ. ಆಲ್ಮೋಸ್ಟ್ ನಾವು ಮೂವಿ ನೋಡೋಕ್ಕೆ ಬಂದು 3 to 4 months ಆಗಿತ್ತು. ತುಂಬಾ ಗ್ಯಾಪ್ ಆಗಿತ್ತು ನಾವು ಮೂವಿ ನೋಡೋದಕ್ಕೆ ಬಂದು. ಹಾಗಾಗಿ ಈ ಸರಿ ಸಡನ್ನಾಗೆ ಪ್ಲ್ಯಾನ್ ಮಾಡಿ ನಾವು ಇಲ್ಲಿಗೆ ಬಂದ್ವಿ. ಇಲ್ಲ ಅಂದಿದ್ದಿದ್ರೆ ನಾವು ಬುಕ್ ಮೈ ಶೋನಲ್ಲೇ ಆನ್ಲೈನಲ್ಲಿ ಬುಕ್ ಮಾಡಿ ಬರ್ಬೋದಿತ್ತು. ಲಾಸ್ಟ್ ಮೂಮೆಂಟಲ್ಲಿ ಡಿಸೈಡ್ ಮಾಡಿದ್ರಿಂದ ನಾವು ಇಲ್ಲೇ ಬಂದು ಟಿಕೆಟ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ. ನಾವು ನೋಡೋಕ್ಕೆ ಬಂದಿರೋ ಮೂವಿ ಲವ್ಲಿ ಅಂತ. ಇದು ಕನ್ನಡ ಮೂವಿ. ಇದರ ಹೀರೋ ಬಂದು ವಸಿಷ್ಠ ಸಿಂಹ ಅವರು. ಸೊ ನಾವು ಲಾಸ್ಟ್ ವೀಕು ಆನ್ಲೈನಲ್ಲಿ ರಿವ್ಯೂಸ್ನ ನೋಡಿದ್ವಿ, ಈ ಮೂವಿ ತುಂಬಾ ಚೆನ್ನಾಗಿದೆ ಅಂತ. ಹಾಗಾಗಿ ನಾವು ಇವಾಗ ಹೊರಟು ಬಂದಿದ್ದೀವಿ. ಇಲ್ಲಿ ತುಂಬಾ ಪೋಸ್ಟರ್ಸ್ಗಳನ್ನ ಹಾಕಿದ್ರು. ಜುಲೈ ಮಂತಲ್ಲಿ ರಿಲೀಸ್ ಆಗಬೇಕಾಗಿರುವಂತಹ ಎಷ್ಟೊಂದು ಮೂವೀಸ್ಗಳ ಪೋಸ್ಟರ್ಸ್ನ ಇಲ್ಲಿ ಹಾಕಿದ್ರು. ಈಗ ನಾವು ಟಿಕೆಟ್ನ ಪರ್ಚೇಸ್ ಮಾಡಿ ಲವ್ಲಿ ಮೂವಿ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ನಾವು ಆನ್ಲೈನಲ್ಲೇ ಬುಕ್ ಮಾಡ್ಬೋದಿತ್ತು, ಬಟ್ ಲಾಸ್ಟ್ ಮೂಮೆಂಟಲ್ಲಿ ನಾವು ಡಿಸೈಡ್ ಮಾಡೋದ್ರಿಂದ ಇಲ್ಲೇ ಬಂದು ಟಿಕೆಟ್ನ ಪರ್ಚೇಸ್ ಮಾಡಿದ್ವಿ. ಈಗ ನಾವು ಒಳಗಡೆ ಹೊರಟಿದ್ದೀವಿ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು DRC ಸಿನಿಮಾದ ಎಂಟ್ರೆನ್ಸು. ಇದರ ಒಳಗಡೆ ಹೋಗ್ತಿದ್ದ ಹಾಗೆಯೇ ನಮಗೆ ಸ್ನ್ಯಾಕ್ಸ್ ಕೌಂಟರ್ಗಳು ಕಾಣಿಸುತ್ತೆ. ಈ DRC ಸಿನಿಮಾದಲ್ಲಿ ಒಟ್ಟು 4 ಸ್ಕ್ರೀನ್ ಇದೆ. ನಾವು ಲವ್ಲಿ ಮೂವಿ ನೋಡೋದಕ್ಕೆ ಸ್ಕ್ರೀನ್ 2ಗೆ ಹೋಗ್ತಾ ಇದ್ದೀವಿ. ಸೊ ಒಳಗಡೆ ಹೋಗ್ತಾ ನಾನು ನಿಮಗೆ ತೋರಿಸ್ತೀನಿ ಈ ಪ್ಲೇಸ್ ಎಲ್ಲ ಹೇಗಿದೆ ಅಂತ. ನಾವು ಒಳಗಡೆ ಹೋಗೋಷ್ಟರಲ್ಲಿ ನ್ಯಾಷನಲ್ ಆ್ಯಂಥಮ್ ಸ್ಟಾರ್ಟ್ ಆಗಿತ್ತು. ಸೊ ನಾವು ಅದನ್ನು ಮುಗಿಸಿ ಮೇಲ್ಗಡೆ ಹೋಗ್ತಾ ಇದ್ದೀವಿ ನಮ್ಮ ಸೀಟ್ ಹತ್ರ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೀಟೆಲ್ಲ ತುಂಬ ಕಂಫರ್ಟಬಲ್ ಆಗಿದೆ ಕೂತ್ಕೊಳ್ಳೋಕ್ಕೆ. ಹಾಗೆಯೇ ಸ್ಕ್ರೀನ್ ಕೂಡ ನೋಡೋದಕ್ಕೆ ತುಂಬಾ ಕಂಫರ್ಟ್ ಆಗಿದೆ. AC ಇರುತ್ತೆ ಇಲ್ಲಿ. ಸೊ ಕೂಲಾಗಿ ಆರಾಮಾಗಿ ಕೂತ್ಕೊಂಡು ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ಗಳ ಜೊತೆ ಮೂವಿ ನೋಡೋದಕ್ಕೆ ಬೆಸ್ಟ್ ಪ್ಲೇಸ್ ಇದು ಅಂತಲೇ ಹೇಳ್ಬೋದು. ನಾರ್ಮಲ್ ಥಿಯೇಟ್ರಿಗೂ ಹಾಗೆಯೇ ಈ ಥಿಯೇಟ್ರಿಗೂ ಕಂಪೇರ್ ಮಾಡಿ ನೋಡಿದ್ರೆ ನಮಗೆ ನಾರ್ಮಲ್ ಥಿಯೇಟ್ರಲ್ಲಿ ಸೌಂಡ್ ಎಫೆಕ್ಟ್ಸ್ ಆಗಲಿ, ಕೂತ್ಕೊಳ್ಳೋ ಸೀಟ್ ಆಗಲಿ ಅಷ್ಟಾಗಲಿ ಕಂಫರ್ಟಬಲ್ ಇರೋದಿಲ್ಲ. ಸೌಂಡ್ ಎಫೆಕ್ಟು ತುಂಬಾ ಇರುತ್ತೆ ಅಲ್ಲಿ ಲೌಡಾಗಿ. ಆದರೆ ಇಲ್ಲಿ ಸ್ವಲ್ಪ ಡಿಜಿಟಲ್ ಆಗಿರೋದ್ರಿಂದ ಸೌಂಡ್ ಎಫೆಕ್ಟ್ ತುಂಬಾ ಚೆನ್ನಾಗಿ ಕೇಳಿಸುತ್ತೆ. ಹಾಗೆಯೇ ಕೂತ್ಕೊಳ್ಳೋ ಸೀಟು ಕೂಡ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಬಾತ್ರೂಮ್ಸ್ಗಳು ಕೂಡ ತುಂಬ ಹೈಜೀನ್ ಆಗಿರುತ್ತೆ. ಹಾಗಾಗಿ ನಾವು ಈ DRC ಸಿನಿಮಾನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಈಗ ಮೂವಿ ಸ್ಟಾರ್ಟ್ ಆಗಿದೆ. ಸೊ ನೀವು ಕೂಡ ಈ ಲವ್ಲಿ ಮೂವಿ ನೋಡಿದರೆ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ತಪ್ಪದೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಈ ಥಿಯೇಟರ್ಗಳಲ್ಲಿ ಪ್ರೈಸ್ ಡಿಫ್ರೆನ್ಸ್ನ ನೋಡೋದಾದರೆ ನಮಗೆ ನಾರ್ಮಲ್ ಥಿಯೇಟ್ರಿಗೂ ಈ ಥಿಯೇಟ್ರಿಗೂ ಅಂಥ ಡಿಫ್ರೆನ್ಸ್ ಏನೂ ಇರೋದಿಲ್ಲ. ವೀಕ್ ಡೇಸಲ್ಲಿ ಮಾರ್ನಿಂಗ್ ಶೋಗಳಲ್ಲಿ ಆಲ್ಮೋಸ್ಟು ನಾರ್ಮಲ್ ಥಿಯೇಟ್ರಲ್ಲಿ ಯಾವ ರೀತಿ ಚಾರ್ಜಸ್ನ ನಾವು ಪೇ ಮಾಡ್ತೀವೋ ಇಲ್ಲೂ ಕೂಡ ಅದೇ ರೀತಿ ಚಾರ್ಜಸ್ನ ಪೇ ಮಾಡ್ತೀವಿ.
ವೀಕೆಂಡ್ಸಲ್ಲಿ ಮಾತ್ರ ಅಂದರೆ ಸ್ಯಾಟರ್ಡೆ ಸಂಡೇ ಮಾತ್ರ ನಮಗೆ ಹೊರಗಡೆ ನಾರ್ಮಲ್ ಥಿಯೇಟ್ರಿಗೂ ಈ ಥಿಯೇಟ್ರಿಗೂ ಕೂಡ 30 to 50 ರುಪೀಸ್ ಡಿಫ್ರೆನ್ಸ್ ಬರುತ್ತೆ ಅಷ್ಟೇ. ಸ್ಕ್ರೀನ್ ಕ್ಲಾರಿಟಿ ಅಂತೂ ತುಂಬಾ ಚೆನ್ನಾಗಿದೆ. ನಾವಂತೂ ಈ ಮೂವಿನ ತುಂಬಾ ಎಂಜಾಯ್ ಮಾಡಿದ್ವಿ. ಬಟ್ ನಮಗೆ ಓವರಾಲ್ ಈ ಮೂವೀಸಲ್ಲಿ ಫೈಟಿಂಗ್ ಜಾಸ್ತಿ ಇಟ್ಟಿದ್ದಾರೆ ಅಂತ ಅನ್ನಿಸ್ತು. ಆದರೆ ಮೂವಿ ಮೇನ್ ಸ್ಟೋರಿ ನೋಡಿದ್ರೆ ಒಬ್ಬ ರೆಸ್ಪಾನ್ಸಿಬಲ್ ಹಸ್ಬೆಂಡು ತನ್ನ ವೈಫ್ನ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾನೆ ಪ್ರತಿಯೊಂದು ಸಿಚುಯೇಷನಲ್ಲೂ ಕೂಡ ಅಂತ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಆ ಒಂದು ಕಾನ್ಸೆಪ್ಟ್ ನನಗೆ ಈ ಮೂವಿನಲ್ಲಿ ತುಂಬಾ ಇಷ್ಟ ಆಯಿತು. ಸೊ ನೀವ್ಯಾರಾದರೂ ಈ ಮೂವಿ ನೋಡಿದರೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಓವರಾಲ್ ನೋಡೋದಾದರೆ ಇದು ಫ್ಯಾಮಿಲಿಯವರು ಕೂತು ನೋಡ್ಬೋದಾದಂತಹ ಒಂದು ಒಳ್ಳೆ ಮೂವಿ. ಮೂವಿ ಮುಗೀತು. ಈಗ ನಾವು ಹೊರಗಡೆ ಹೊರಟಿದ್ದೀವಿ. ಇಲ್ಲಿಂದ ನಾವು BMLನ ನೋಡಿದ್ರೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ನಾನು ನಿಮಗೀಗ ತೋರಿಸ್ತಾ ಇದ್ದೀನಿ. ಸೊ ನೀವಿಲ್ಲಿ ಯಾವುದೇ ರೀತಿಯ ಶಾಪಿಂಗ್ಸ್ಗಳನ್ನ ಆರಾಮಾಗಿ ಮಾಡ್ಬೋದು. ಇಲ್ಲಿ ಮೊಬೈಲ್ ಆ್ಯಕ್ಸೆಸರೀಸ್ ಆಗಲಿ ಅಥವಾ ಜ್ಯುವೆಲ್ಲರೀಸ್ ಆಗಲಿ, ಬ್ಯೂಟಿ ಪ್ರಾಡಕ್ಟ್ಸು, ಹಾಗೆ ಮನೆಗೆ ಬೇಕಾದಂತಹ ರೇಷನ್ಗಳು ಇವೆಲ್ಲನೂ ಕೂಡ ನೀವಿಲ್ಲಿ ಪರ್ಚೇಸ್ ಮಾಡ್ಬೋದು. ಆಲ್ಮೋಸ್ಟ್ ಸ್ವಲ್ಪ ಫ್ರೀಯಾಗಿದೆ. ಆರಾಮಾಗಿ ಓಡಾಡಿಕೊಂಡು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ನೀವಿಲ್ಲಿ ಶಾಪಿಂಗ್ನ ಕೂಡ ಮಾಡ್ಬೋದು. ಇಲ್ಲಿಂದ ನಾವು ಡೈರೆಕ್ಟ್ ನನ್ನ ಮಗನ ಸ್ಕೂಲ್ ಹತ್ರ ಹೋಗಿ ಅವನ್ನ ಪಿಕ್ ಮಾಡಿಕೊಂಡು ಹೊರಟಿದ್ದೀವಿ. ಅಂದಿವೆ ನಾವು ಹಾಗೇ ಹೋಟೆಲಲ್ಲಿ ಊಟ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ನಾವಿವಾಗ ಉಡುಪಿ ಉಪಹಾರ ಹೋಟೆಲಲ್ಲಿ ಬಂದಿದ್ದೀವಿ. ನನ್ನ ಹಸ್ಬೆಂಡು ಇಲ್ಲಿ ಅವರು ಲಂಚ್ ಏನೂ ತೊಗೊಳಕ್ಕೆ ಹೋಗಲಿಲ್ಲ. ನಾನು ಡೈರೆಕ್ಟ್ ಸ್ವಲ್ಪ ಟಿಫನ್ ತಿಂತೀನಿ ಅಂತ ಹೇಳಿ ಅವರು ಇಡ್ಲಿ ವಡೆ ಸಾಂಬಾರನ್ನ ಆರ್ಡ್ರ್ ಮಾಡಿದ್ರು. ನನ್ನ ಮಗನಿಗೆ ಪನ್ನೀರ್ ಐಟಮ್ಸ್ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಅವನು ಪನ್ನೀರ್ ಫ್ರೈಡ್ ರೈಸ್ನ ತೊಗೊಂಡು, ನಾನು ಕೂಡ ಲೈಟಾಗಿ ಏನಾದ್ರು ಟಿಫನ್ನೇ ತಿನ್ನೋಣ ಅಂತ ಡಿಸೈಡ್ ಮಾಡಿ ನಾನು ಪೂರಿ ಮತ್ತು ಸಾಗುನ ತೊಗೊಂಡೆ. ತುಂಬಾ ಟೇಸ್ಟ್ ಚೆನ್ನಾಗಿತ್ತು. ಉಡುಪಿ ಹೋಟೆಲ್ ಅಂದಮೇಲೆ ಕೇಳಬೇಕಾ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಹಾಗಾಗಿ ನಾವು ಅದನ್ನೆಲ್ಲ ತಿಂದ್ಕೊಂಡು ಈಗ ಮನೆಗೆ ಹೊರಟಿದ್ದೀವಿ. ಸೊ ಈ ವ್ಲಾಗ್ ನಿಮಗೆಲ್ಲರಿಗೂ ಹೇಗೆ ಅನ್ನಿಸ್ತು ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದರಿಂದ ನಾವು ಹಾಕೋ ಪ್ರತಿಯೊಂದು ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ರೀಚ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಭೂವೀಸ್ ವ್ಲಾಗ್.